ತಿಕ್ಕ ಮುಚ್ಕೊಂಡು ಓಡಿಸ್ಬೇಕು. ಹೆಂಗೆ? ಓಕೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಐ ಆಮ್ ರಿಯಲಿ ಸಾರಿ, ನಾನು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಹಾರ್ಡ್ ಚಾಲೆಂಜು ಅದು ಇದು ಎಲ್ಲ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ. ಸೊ ಇವಾಗ ಹುಚ್ಚಿ ಥರ ಇದ್ದೀನಿ ಈ ಡ್ರೆಸ್ಸಲ್ಲಿ. ಸೊ ಇವಾಗ ಟಕ್ ಅಂತ ರೆಡಿಯಾಗಿ ಡ್ರೈವಿಂಗ್ ಕಲಿಯೋಕೆ ಹೋಗೋಣ. ಅಣ್ಣ ಹೇಳ್ಕೊಡ್ತಾ ಇರೋದು. ನಂಗೆ ಆಲ್ರೆಡಿ ಟಚ್ ಇದೆ, ನಂಗೆ ಬರುತ್ತೆ. ಬಟ್ 1 ವರ್ಷ 2 ವರ್ಷನೇ ಆಯಿತು ಕಾರ್ನ ಸ್ಟೇರಿಂಗ್ ಟಚ್ ಮಾಡಿ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಕಲಿಯೋಕೆ ಹೋಗೋಣ. ಯಾರು ಹೇಳ್ಕೊಡ್ತಿದ್ದಾರೆ ಪ್ರತಿಯೊಂದು ಹೇಳ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವ್ಲಾಗ್ನ ನೋಡಿ. ಲವ್ ಯು, ಕೀಪ್ ಸಪೋರ್ಟಿಂಗ್. ಗೈಸ್, ಇವತ್ತು ನಾವು ಡ್ರೈವಿಂಗ್ ಕಲಿಯೋಕ್ಕೆ ಅಂತ ಬಂದಿದ್ದೀವಿ. ಸೊ ನನಗೆ ಇವತ್ತು ಡ್ರೈವಿಂಗ್ ಟೀಚ್ ಮಾಡಿಕೊಡ್ತಾ ಇರುವಂತಹದ್ದು ಅಣ್ಣ ಅವರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಿಂದೆ ಗೊತ್ತಲ್ಲ ಯಾರು ಅಂತ ನಾನು ಹೇಳೋ ಅವಶ್ಯಕತೆ ಬೇಡ. ಸೊ ನಾವು ಯಾವ ಗಾಡೀಲಿ ಕಲಿತಾ ಇದ್ದೀವಿ ಆ್ಯಂಡ್ ನಾನು ಡ್ರೈವ್ ಮಾಡ್ತಾ ಇರೋದು ಕೂಡ ಒಂದು ಕ್ಲಿಪ್ ಹಾಕ್ತೀನಿ. ಏಕೆಂದರೆ ನೀವು ನಂಬಲ್ಲ, ನಮಗೆ ಗೊತ್ತು. ಸೊ ಬನ್ನಿ, ನಂತರ ಇಲ್ಲಿ ಯಾರ್ಯಾರು ಕಲಿತಿದ್ದಾರೆ, ನಾವು ಎಲ್ಲಿ ಕಲಿತಿದ್ದೀವಿ, ಯಾವ ಕಾರಲ್ಲಿ ಕಲಿತಾ ಇದ್ದೀವಿ, ಪ್ರತಿಯೊಂದು ಹೇಳ್ತೀವಿ. ಅಣ್ಣ ಏನು ನಾನು ಸಾಂಗ್ ಆಫ್ ಮಾಡಲ್ಲೇ ಚೆನ್ನಾಗಿ ಕಲಿತಿದ್ದೀನ? ಪಕ್ಕ ಬರುತ್ತೆ. ಒಂದು 25% ಬರುತ್ತೆ ಗೈಸ್. 25% ಜಾಸ್ತಿನೇ ಬರುತ್ತೆ. ಸ್ವಲ್ಪ ಸಿಡಿ ಮೇನ್ ರೋಡಲ್ಲಿ ನೆಕ್ಸ್ಟ್ ಮೇನ್ ರೋಡಲ್ಲಿ ಓಡಿಸ್ಬೇಕಾದ್ರೆ ಹೇಳ್ಕೊಡ್ತೀನಿ. ಹ್ಯಾಂಡ್ಲಿಂಗ್ ಎಲ್ಲ ಕರೆಕ್ಟ್ ಆಗಿದೆ, ಡ್ರೈವಿಂಗ್ ಕರೆಕ್ಟ್ ಆಗಿದೆ. ಖಾಲಿ ರೋಡಲ್ಲಿ ನೆಕ್ಸ್ಟ್ ಖಾಲಿ ರೋಡಲ್ಲಿ ಇದು ಜಾಗ ಬಂದು ಯಾವ್ದಿದು ಜಾಗ? ಯಾವ್ದು ಗೌರ್ಮೆಂಟ್ ಜಾಗ? ನೈಸ್ ಗೌರ್ಮೆಂಟ್ ಜಾಗನೇ, ರೋಡೇ ಗೌರ್ಮೆಂಟ್ದು. ನೈಸ್ ರೋಡ್ ಅಲ್ಲ, ನೈಸ್ ರೋಡ್ ಇಂದ ಮಾಗಡಿ ರೋಡ್, ನೈಸ್ ರೋಡ್ ಇಂದ ಮುಂದೆ ಬಂದ್ರೆ ಸೀಗೆಹಳ್ಳಿ ಹತ್ರ ಒಂದು ಹೊಸ ರೋಡ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಅದಕ್ಕೆ ಕೆಂಗೇರಿ ಕನೆಕ್ಟ್ ಆಗುತ್ತೆ. ಆ ರೋಡಲ್ಲಿ ಡ್ರೈವಿಂಗ್ ಕಲಿತಾ ಇದೀವಿ. ನಿಮ್ಗೆ ರೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಗೈಸ್. ಬನ್ನಿ ತೋರಿಸ್ತೀವಿ ಯಾವ್ದು ಏನು ಅಂತ ಎಲ್ಲ. ಬಂದ್ರೆ ಗೈಸ್ ನೋಡಿ, ಈ ರೋಡಲ್ಲೇ ನಾನು ಡ್ರೈವಿಂಗ್ ಕಲಿತಾ ಇರುವಂತಹದ್ದು. ಈ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ರೋಡು. ಮತ್ತೆ ನಾನು ಕಲಿತಾ ಇರೋದು ಗಾಡಿ ಬಂದ್ಬಿಟ್ಟು ಇದರಲ್ಲಿ ಅಣ್ಣಂದು ಹೊಸದು ಇವಾಗ ತಗೊಂಡಿರೋದು ಅಣ್ಣ. MG ಚೆನ್ನಾಗಿದೆಯಾ ಅಣ್ಣ? MG ಚೆನ್ನಾಗಿ, ಬಟ್ ತುಂಬ ಸ್ಪೇಸಿಯಸ್ ಆಗಿದೆ ಒಳಗಡೆ ಎಲ್ಲ. ಗಾಡಿ ಚೆನ್ನಾಗಿದೆ, 15 ಲಕ್ಷದ ಗಾಡಿ. ಚೆನ್ನಾಗಿ ನೋಡ್ಕೊಂಡವ್ರೆ ಗಾಡಿನ. ನಾನು ಇದರಲ್ಲೇ ಕಲಿತಾ ಇರೋದು ವಯಸ್ಸು. ಗೊತ್ತಾಯ್ತಾ ನಿಮಗೆ? ಈ ರೋಡ್ ನೋಡಿದ್ಮೇಲೂ ಗೊತ್ತಾಗಿರುತ್ತೆ ಯಾವ ಏರಿಯಾ ಏನು ಅಂತೆಲ್ಲ. ಹೇಳೋ ಅವಶ್ಯಕತೆ ಜಾಸ್ತಿ ಬೇಡ. ಇನ್ನೇನು ಹೇಳೋದಣ್ಣ? ಎಲ್ಲಿ ಅವರು ಕಲಿತಾ ಇದ್ರಲ್ಲ ಅಲ್ಲಿ ನೋಡಿ ಒಂದು ಹುಡುಗಿ ಕಲಿತಾ ಇರೋದು ಪಾಪ. ಮತ್ತೆ ಇಲ್ಲಿ ನೋಡಿ ಇವರು ಕಲಿತಾ ಇದ್ದಾರೆ. ಎಷ್ಟೊಂದು ಜನ ಕಲಿತಾ ಇದ್ದಾರೆ ಪಾಪ. ಡ್ರೈವಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಲೈಫಲ್ಲಿ. ಕಲಿಯೋಕ್ಕೂ ಮುಂಚೆ ಸ್ವಲ್ಪ ಕಷ್ಟ, ಕಲ್ತ್ಮೇಲೆ ಸಿಕ್ಕಾಪಟ್ಟೆ ಈಸಿ ಅಲ್ವಣ್ಣ? ಈಗೇನು ಮಾಡೋದು? ಅಲ್ಲೊಬ್ರು ಕಲಿತಾ ಇದಾರಲ್ಲ, ತೋರಿಸ್ದೆ ಪಾಪ. ಅವರು ಬೈಕ್ ಕಲಿತಾ ಇದ್ದಾರೆ, ನಾವು ಕಾರ್ ಕಲಿತಾ ಇದ್ದೀವಿ. ಮಾಡಿ ಸೆಂಟ್ರಲ್ಲೇ ಹೋಗಿ ಸೆಂಟ್ರಲ್ಲೇ ಬರಬೇಕು ಗೈಸ್. ಇವಾಗ ನಾನು ಡ್ರೈವ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ, ಹೇಗೆ ಮಾಡ್ತೀನಿ ಅಂತ. ಸೊ ಇವಾಗ ಓಡಿಸ್ತಾ ಇದ್ದೀನಿ ನೋಡಿ. ನಿಮಗೆ ನಾನು ಸುಳ್ಳು ಅಂತ ಹೇಳ್ತಾಳೆ ಸೋನು ಅಂತಿದ್ರೆ ನೋಡಿ, ನಾನೇ ಓಡಿಸ್ತಾ ಇರೋದು, ಅಣ್ಣನೇ ಹೇಳ್ಕೊಟ್ಟಿರೋದು. ಖಾಲಿ ರೋಡಲ್ಲಿ ಓಡಿಸ್ತೀನಿ, ಆದರೆ ಮೇನ್ ರೋಡಲ್ಲಿ ಸ್ವಲ್ಪ ಕಷ್ಟ. ಮೇನ್ ರೋಡಲ್ಲಿ ಒಂದ್ಸಲ ಹೇಳ್ಸ್ಕೊತೀನಿ. ಸೊ ನೋಡಿ ಇವಾಗ ಹೆಂಗೆ ರೌಂಡ್ ಹಾಕ್ತೀನಿ ಅಂದರೆ, ಇದು ಯಾವ್ದಾರು ಕಾಂಪಿಟೇಷನ್ ಕೊಟ್ಟರೆ ನಾನೇ ಫಸ್ಟ್ ಬಂದ್ಬಿಡ್ಬೇಕು, ಹಂಗೆ ಮಾಡಕ್ಕೆ ಸರಿಲ್ಲ. ಜನಗಳು ದಯವಿಟ್ಟು ನನ್ನ ಬ್ಲಾಗ್ ನೋಡ್ತಾ ಇರೋರು, ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತಿದ್ದೀನಿ, ಯಾರು ಕಣ್ಣಾಕ್ಬೇಡಿ. ಇವಾಗ ಕಲಿತಾ ಇದ್ದೀನಿ ಮತ್ತೆ ಎಲ್ಲ ಏನಾದ್ರೂ ಓಕೆ. ಜನರು ಕಣ್ಬಿತ್ತು ಅಂದರೆ ಉದ್ಧಾರ ಆಗಲ್ಲ ಲೈಫಲ್ಲಿ, ಅದಕ್ಕೆ ಹೇಳ್ತಾ ಇರೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಯೂಟರ್ನ್ ಮಾಡ್ಕೊತಿದ್ದೀನಿ, ಟರ್ನಿಂಗ್ ಮಾಡ್ತೀನಿ, ರಿವರ್ಸ್ ತಗೊಳ್ಳೋದು ಹೇಳ್ತೀನಿ, ಮಾಡ್ತೀನಿ, ಎಲ್ಲ
ಮಾಡ್ತೀನಿ ನಾನು. ಅಕ್ಕನಿಗಿಂತ ನಾನೇ ಬೆಸ್ಟ್ ಇವಾಗ ಅಲ್ವಕ್ಕ? ನಂಗೆ ಬರಲ್ಲಪ್ಪ. ಇಷ್ಟು ಸಾಕು ಗೈಸ್. ಯಾರಿಗಾರು ಆಕ್ಸಿಡೆಂಟ್ ಆದಾಗ ಕಾಪಾಡಕ್ಕೆ, ಸೋನು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸಕ್ಕೆ ಇಷ್ಟು ಸಾಕು ಅಲ್ವಕ್ಕ? ಓಡಿಸ್ತಾ ಇದೆಯಲ್ಲ, ಅದು ನಾವು ಹಿಂದೆ ಕೂತಿದ್ದೀವಿ. ಅಲ್ಲಿ ಹಿಂದೆಗಡೆ ಕೂತಿರೋ ಅವ್ರು ನೋಡಿ ನನ್ ಮೇಲೆ ನಂಬಿಕೆ ಇಟ್ಟು ಕೂತವ್ರೆ ಹಿಂದೆ. ಓ ಇವ್ ನಾಳೆ ಗೊರ್ಕೆ ಹೊಡಿತಾವನೆ ಅಕ್ಕ. ಮೂಗ್ ಕಟ್ಕೊಂಡಿದೆ. ಕಲಿತಾ ಅವರು ಕಲ್ತು ಬಿಡ್ತಾರೆ ಇವತ್ತು ಅಲ್ವಾ? ಆಲ್ಮೋಸ್ಟ್ ಬೈಕ್ ಆಲ್ಮೋಸ್ಟ್ ಕಲಿಬಹುದು, ಕಾರ್ ಕಲಿಯಕ್ ಕಷ್ಟ. ನಾನು ಇವಾಗ ಕಾರ್ ಕಲ್ತು ನೆಕ್ಸ್ಟ್ ನನ್ನ ಬರ್ಡೇ ಒಳಗಡೆ ಕಾರ್ ತಗೊಂಡು ಸ್ಲೋ ಇವರು ಕಲಿತಾ ಇದಾರೆ. ಅಪ್ಪವರು ಗೊರಕೆ ಹೊಡಿತಾ ಇದಾರೆ. ಅಪ್ಪವ್ರು ಗೊರಕೆ ಹೊಡಿತಾ ಇದಾರೆ ಹಿಂದೆಗಡೆ. ಸೌಂಡ್ ಕೇಳಿಸ್ತೈತೆ ಅಲ್ವಾ ನಿಮ್ಗೆ? ಗೊತ್ತು ಅವ್ರಿಗೆಲ್ಲ ಅಪ್ಪು ಯಾರು, ಅಪ್ಪವ್ರ ಅಮ್ಮ ಯಾರು. ರೋಡ್ ಪೂರ್ತಿ ಖಾಲಿ ಇದೆ. ಯಾರಾದ್ರೂ ಹೊಸದಾಗಿ ಡ್ರೈವಿಂಗ್ ಕಲಿಯೋರಿದ್ರೆ ಈ ರೋಡ್ಗೆ ಬನ್ನಿ. ಒಂದು ವೆಹಿಕಲ್ ಇರಲ್ಲ, ಈಸಿಯಾಗಿ ಕಲಿಬಹುದು. ಹೌದು ಹೌದು. ಅಣ್ಣನ ಹತ್ರ ಹೇಳಿಸ್ಕೊಳ್ದೆ ಫುಲ್ಲು ನಾನೇ ಗಾಡಿ ಯೂಟರ್ನ್ ಮಾಡ್ಕೋತೀನಿ ಅಂದ್ರೆ ಪಕ್ಕ ಕಲ್ತಿದ್ದೀನಿ ಅಂತ. ನೋಡಿ ಇವಾಗ ಮುಂದೆ ಲೆಫ್ಟ್ ಹೋಗಿ ಸ್ಟ್ರೈಟ್ ಹಾಕಿ ಸ್ಟಾಪ್ ಮಾಡಿ ಫುಲ್ ಗಾಡಿನ ಹೀಗೆ ಮಾಡಿ ನೋಡೋಣ ಇನ್ನು ಹೋಗುತ್ತೆ ಸ್ಟಾಪ್. ಇವಾಗ ರಿವರ್ಸ್ ಹಾಕಿ ಫುಲ್ಲು ಇದು ಮಾಡಿ ಸ್ಲೋಗಿ ಎಕ್ಸ್ಲೇಟ್ರ್ ಕೊಟ್ಟರೆ ಅದು ಹಿಂದೆ ಹೋಗುತ್ತೆ. ಚೂರು ಯೂಟ ಅಂದರೆ ನಂಗೆ ಭಯ ಗೈಸ್, ಇನ್ನೇನಿಲ್ಲ. ಸಾಕು. ಈಗ ಡ್ರೈವ್ಗೆ ಹಾಕಿ ತಿಕ್ಕ ಮುಚ್ಕೊಂಡು ಓಡಿಸ್ಬೇಕು. ಹೆಂಗೆ? ಓಕೆ ಓಕೆ ಅಲ್ಲ ಅಣ್ಣ? ಓಕೆ. ಇದಷ್ಟೊಂದು ಚೂರು ಮುಂದೆ ತೋರಿಸ್ಬಿಟ್ಟು ಸಾಕು. ಹೆಂಗೆ? ಪಕ್ಕ ಅಲ್ವಾ ಅಣ್ಣ? ಇನ್ನೊಂದು ಚೂರು ಇದು ಬೇಕಲ್ವಾ, ಟಚ್ ಇನ್ನ ಬೇಕಲ್ವಾ? ಇದೇ ತರ ಒಂದು 3-4 ಸಲ ಹೌದು ಮಾಡಿಬಿಟ್ರೆ ಓಡಿಸ್ಬಿಡ್ತೀವಿ ಗೈಸ್. ನಾನು ಮೈನ್ ರೋಡಲ್ಲಿ ಫುಲ್ ಓಡಿಸ್ಕೊಂಡು ಬಂದೆ. ಇವಾಗ ಇಲ್ಲಿ ಮನೆಗೆ ಬತ್ತತ್ರ ಚಿಕ್ಕ ರೋಡು, ಸೊ ಒಂಚೂರು ಭಯ ಆಗ್ಬಿಡ್ತು. ಅದಕ್ಕೆ ಅಣ್ಣ ನೀವೇ ಓಡಿಸಿ ಅಂತ ಅಣ್ಣ ಕೇಳ್ಕೊಟ್ಟಿದ್ದೀನಿ. ನೋಡಿ ಅಣ್ಣ ಓಡಿಸ್ಕೊಂಡು ಹೋಯ್ತಾ ಅವ್ರೆ. ಇವ್ರಿಬ್ರೆ ಹಿಂದೆ ಆರಾಮಾಗಿ ಕೂತವ್ರೆ. ಅಕ್ಕನ ಕೇಳಿ ಕೊಟ್ವಿ ಗೈಸ್. ಅಯ್ಯೋ ದೇವ್ರೆ, ಬ್ರೇಕ್ ಹಾಕಕ್ಕೆ ಏನ್ ಹಾಕಿದ್ರಣ್ಣ? ಎಕ್ಸ್ಲೈಟ್ರ್ ಹಾಕಿ ಗೆಜ್ಜಿ ಮಾಡಿ ಅದಕ್ಕೆ ಈಸ್ಕೊಂಡ್ಬಿಟ್ವಿ. ಇವಾಗ ನಾವು ವಿ ಆರ್ ಗೋಯಿಂಗ್ ಟು ಫಿಶ್ ಶಾಪ್. ಸುಂಕದಕಟ್ಟೆಯಲ್ಲಿ ಒಂದು ಫಿಶ್ ಶಾಪ್ ಇದೆ, ಚೆನ್ನಾಗಿದೆ. ಡೈಲಿ ಲೋಡ್ ಗಟ್ಟಲೆ ಬಂದು ಇಳಿಯುತ್ತೆ. ಅಲ್ಲಿ ಫಿಶ್ ಕಟಿಂಗ್ ಮಾಡೋದಕ್ಕೆ ಒಂದೇ ಶಾಪಲ್ಲಿ ಹೆಚ್ಚು ಕಡಿಮೆ 10 ಜನ ಲೇಬರ್ಸ್ ಇದ್ದಾರೆ. ಅಲ್ಲಿ ಹೌದು. ನೋಡಿಲ್ಲ, ನಾನು ನೋಡ್ಬೇಕು. ನಿಮ್ಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆಗೆ ಸಿಗುತ್ತೆ. ಫಿಶ್ ಪ್ರೈಸು ಫ್ರೆಶ್ ಇರುತ್ತೆ, ಎವ್ರಿಡೇ ಬರುತ್ತೆ ಅಲ್ಲಿಗೆ, ಪ್ಲಸ್ ಫ್ರೆಶ್ ಇರುತ್ತೆ, ಚೆನ್ನಾಗಿರುತ್ತೆ, ಪ್ರೈಸು ಕಡಿಮೆ. ಬಂದು ತಗೊಳ್ಳಿ, ಇವಾಗ ತೋರಿಸ್ತೀವಿ ಆ ಶಾಪನ್ನ. ಹೌದೌದು. ಸೊ ಅಲ್ಲಿವರೆಗೂ ಕಾದು ನೋಡಿ. ನೀನು ಅಲ್ಲೇ ತಗೋಸೋನು ಫಿಶ್ ನೆಕ್ಸ್ಟ್ ಚೆನ್ನಾಗಿರುತ್ತೆ. ಎವ್ರಿಡೇ ಲಾಟ್. ಎಲ್ಲಿ ನೋಡಿ, ಯೋ ರಾಮ, ಸ್ಮೆಲ್ಲು ಫಿಶ್ ಸ್ಮೆಲ್ ಇಲ್ದಾನೆ ಇನ್ನೇನು. ಎಷ್ಟೊಂದು ಫಿಶ್ ಇದೆ ನೋಡಿ, ತಗೊಳ್ಳಿ ಬೇಗ ಹೋಗೋಣ. ಎಷ್ಟು ಡುಮ ಫಿಶ್ ಇದೆ ಇಲ್ಲಿ ನೋಡಿ. ಅಬ್ಬಬ್ಬಾ, ಇಲ್ಲಿ ನೋಡಿ ಗೈಸ್. ಪಾಂಪ್ಲೆಟ್ ನೋಡಿ, ಚೆನ್ನಾಗಿರುತ್ತೆ ಅನ್ಸುತ್ತಿಲ್ಲೆಲ್ಲ.
ಗೈಸ್ ಎಳ್ಳೀರು ಕುಡಿತಾ ಇದ್ದೀನಿ. ಬಂದಿಲ್ಲ ಎಣ್ಣೆ ಆಗಿದೆ ಬಂತಲ್ಲ ಅಲ್ಲಿ. ಕೇಳಿಸ್ಕೊಳ್ಳಿ ಅಲ್ಲಿ. ₹180 ಕಳ್ಸಿದೀನಿ ನೋಡಿ. ಗೈಸ್ ನಾನು ನಿಮ್ಮ ಹತ್ರ ಒಂದು ನಿಜ ಹೇಳಬೇಕು. ಆಫ್ಟರ್ 3 years 4 years ಆದಮೇಲೆ ನನಗೆ ಹೊಸ ಫೀಲ್ ಲವ್ ಆಗಿದೆ. ನನಗೆ ಹೇಳೋಕ್ಕಾಗ್ತಿಲ್ಲ ಸೀರಿಯಸ್ಲಿ, ಇದು ಜೆನ್ಯೂನ್ ಲವ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಐ ಡೋಂಟ್ ನೋ ವೈ ನಾನು ಯಾಕೆ ಶೈ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನನಗೆ ಒಬ್ಬರ ಮೇಲೆ ಲವ್ ಆಗಿದೆ ಗೈಸ್. ಐ ಸ್ವೇರ್ ನಾನು ಇಷ್ಟಪಡೋ ನನ್ನ ಮನೇಲಿರುವಂತಹ ಕಿಯಾ ಬ್ರೀಸು ಮೇಲೆ ಆಣೆಗೂ ನನಗೆ ಲವ್ ಆಗಿದೆ. ಯಾರು ಏನು ಹೇಳಬೇಕು ನಿಮಗೆ, ಬಟ್ ಟೈಮ್ ಬರಲಿ ಗೈಸ್. ಐ ಥಿಂಕ್ ಇದೊಂದು 1.5 month or 2 months ಅನಿಸುತ್ತೆ. ಪಕ್ಕ ಡೆಫಿನೆಟ್ಲಿ ನಿಮ್ಗೆ ಹೇಳ್ತೀನಿ. ಆ ಹುಡ್ಗಂಗೆ ಪ್ರಪೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪ್ರಪೋಸ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ದೇವಾ ನಂಗೆ ಏನಂತಾನೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಗೈಸ್. ನೀವು ನಂಬಕ್ಕಾದ್ರೆ ಬಿಡಿಕಾದ್ರೂ ಬಿಡಿ. ಲೈಕ್ ಫಸ್ಟ್ ಲವ್ ಆದಾಗ ಒಂಥರ ಬಟರ್ಫ್ಲೈ ಫೀಲ್ ಆಗಿರುತ್ತಲ್ಲ, ಆ ಥರ ನಂಗೆ ಆಗ್ತಿದೆ. ಅದು 26 ವರ್ಷಕ್ಕೆ. ನೋಡೋಣ ಏನಾಗುತ್ತೆ. ಹೇಳಬೇಕು ಅಂತ ಅನಿಸ್ತು, ಸೊ ಹೇಳಿದೆ. ಅದಷ್ಟು ಬೇಗ ಅಟ್ಲೀಸ್ಟ್ ಅವ್ನ ಫೇಸ್ ತೋರ್ಸೋಕ್ಕಾಗಿಲ್ಲ ಅಂದ್ರೂ ಅವ್ರ ಹೆಸರು ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ಎಲ್ಲಿರೋದು, ನಂಗೆ ಹೆಂಗೆ ಇಷ್ಟ ಆದರು, ಏನು ಪ್ರತಿಯೊಂದು ಹೇಳ್ತೀನಿ ನಿಜವಾಗ್ಲೂ. ಸೊ ಇವತ್ತು ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದರೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಷ್ಟೇ. ನಾನು ಈಗ ಈ ನಡುವೆ ಸಿಕ್ಕಾಪಟ್ಟೆ ವ್ಲಾಗ್ ಮಾಡ್ತಿಲ್ಲ, ಸ್ವಲ್ಪ ಬ್ಯುಸಿ. ಏನಕ್ಕಂತ ಅಂದರೆ ಸ್ವಲ್ಪ ಹಾರ್ಡ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಮತ್ತು ಅದು ಇದು ಬುಕ್ಸ್ ಓದೋದು, ಡ್ರೈವಿಂಗ್ ಕಲಿಯೋದು. ಸೊ ಹಾಗಾಗಿ ಇದನ್ನ ವ್ಲಾಗ್ ಮಾಡಬಾರ್ದು ಅಂತ ಮಾಡಿದ್ದಷ್ಟೇ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್.